ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕನಸಿನ ಕೂಸಿಗೆ ದೊರಕಿಲ್ಲ ಚಾಲನೆ. ವಿಜಯನಗರದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಕೂಡಿ ಬರದ ಭಾಗ್ಯ. ಹರಪನಹಳ್ಳಿ ತಾಲೂಕಿನ ಪ್ರವಾಸಿ ಮಂದಿರದ ಬಳಿ ಕ್ಯಾಂಟೀನ್ ಇದೆ. 1 ವರ್ಷದ ಹಿಂದೆ ಕಟ್ಟಡ ಪೂರ್ಣಗೊಂಡರೂ ಕೂಡ ಇದುವರೆಗೂ ಉದ್ಘಾಟನೆ ಆಗಿಲ್ಲ. ಟೆಂಡರ್ ಪ್ರಕ್ರಿಯೆ, ತಾಂತ್ರಿಕ ಸಮಸ್ಯೆಗಳಿಂದ ಉದ್ಘಾಟನೆ ವಿಳಂಬ ಆಗ್ತಾ ಇದೆ. ಪ್ರಗತಿಪರ ಸಂಘಟನೆಗಳಿಂದ ಇಂದಿರಾ ಕ್ಯಾಂಟೀನ್ ಚಾಲನೆಗೆ ಒತ್ತಾಯ ಮಾಡಲಾಗ್ತಾ ಇದೆ. ಬಡವರು, ನಿರ್ಗತಿಕರು ಹಸಿವಿನಿಂದ ಬಳಲಬಾರದು ಅಂತೇಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆರಂಭಿಸಿದಂಥ ಇಂದಿರಾ ಕ್ಯಾಂಟೀನ್ ಯೋಜನೆ ಇದು. ಕಳೆದ 1.5 ವರ್ಷದಿಂದ ಕಟ್ಟಡ ಪೂರ್ಣಗೊಂಡರೂ ಕೂಡ ಇದುವರೆಗೂ ಉದ್ಘಾಟನೆ ಆಗಿಲ್ಲ. ಅಕ್ಕಪಕ್ಕದಲ್ಲೇ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಓಡಾಡ್ತಾರೆ. ಸಾರ್ವಜನಿಕರ ಉಪಯೋಗಕ್ಕೆ ಇಲ್ಲ ಎನ್ನುವಂತ ಆಗಿದೆ ಇಂದಿರಾ ಕ್ಯಾಂಟೀನ್. ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಇದು. ಹರಪನಹಳ್ಳಿಯೊಳಗೆ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇಂದಿರಾ ಕ್ಯಾಂಟೀನು ಕಳೆದ 2-3 ವರ್ಷಗಳಿಂದ ಇಲ್ಲಿ ಕಟ್ಟಡ ನಿರ್ಮಾಣ ಆಗಿದ್ದರೂ ಕೂಡ ಇದನ್ನು ಉದ್ಘಾಟನೆಗೊಳಿಸದೆ ಈ ಭಾಗದ ಜನರಿಗೆ ವಂಚನೆಯನ್ನು ಮಾಡಿದ್ದಾರೆ. ಹರಪನಹಳ್ಳಿ ಅತ್ಯಂತ ಹಿಂದುಳಿದ ತಾಲೂಕು. ಇಲ್ಲಿ ಅತಿ ಹೆಚ್ಚು ಬಡತನದಲ್ಲಿರ್ತಕ್ಕಂಥ ಜನ ಇದ್ದಾರೆ. ಹಾಗೆ ಶೈಕ್ಷಣಿಕವಾಗಿ ಇದು ಹೆಸರು ಮಾಡಿರ್ತಕ್ಕಂಥ ಒಂದು ಪ್ರದೇಶ. ಈ ಇಂದಿರಾ ಕ್ಯಾಂಟೀನ್ ಏನು ನಿರ್ಮಾಣ ಆಗಿದೆ, ಈ ಸುತ್ತಮುತ್ತಲು ಅನೇಕ ಕಾಲೇಜುಗಳಿದ್ದಾವೆ. ಆ ಮಕ್ಕಳಿಗೆ ಮಧ್ಯಾಹ್ನದ ಹೊತ್ತು ಅತ್ಯಂತ ಕಡಿಮೆ ದರದೊಳಗೆ ಊಟ ಸಿಕ್ಕಿದ್ರೆ ಅವರ ಶೈಕ್ಷಣಿಕಕ್ಕೂ ಪೂರಕವಾಗಿರ್ತಾ ಇತ್ತು, ಬಡ ಜನರಿಗೂ ಅನುಕೂಲವಾಗ್ತಾ ಇತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಸೌಲಭ್ಯ ಹರಪನಹಳ್ಳಿಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹರಪನಹಳ್ಳಿಯೊಳಗೆ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇಂದಿರಾ ಕ್ಯಾಂಟೀನು ಕಳೆದ 2-3 ವರ್ಷಗಳಿಂದ ಇಲ್ಲಿ ಕಟ್ಟಡ ನಿರ್ಮಾಣ ಆಗಿದ್ದರೂ ಕೂಡ ಇದನ್ನು ಉದ್ಘಾಟನೆಗೊಳಿಸದೆ ಈ ಭಾಗದ ಜನರಿಗೆ ವಂಚನೆಯನ್ನು ಮಾಡಿದ್ದಾರೆ. ಹರಪನಹಳ್ಳಿ ಅತ್ಯಂತ ಇನ್ನು ಇದೇ ಇಂದಿರಾ ಕ್ಯಾಂಟೀನ್ ವಿಚಾರವಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಇಂದಿರಾ ಕ್ಯಾಂಟೀನ್ ಏನಿದೆ, ಅದು ರಾಜ್ಯದ ಪ್ರತಿ ಜಿಲ್ಲೆ ಹಾಗೂ ತಾಲೂಕುಗಳಲ್ಲೂ ಕೂಡ ಕಡಿಮೆ ದರದಲ್ಲಿ, ಅದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಕಡಿಮೆ ದರದಲ್ಲಿ ಊಟ ಸಿಗಬೇಕು ಅನ್ನುವಂಥದ್ದು ಕೂಡ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ. ಇವತ್ತು ಕೆಲವು ಕಡೆ ಆ ಒಂದು ಕಟ್ಟಡಗಳು ನೋಡ್ಬೋದು. ನಾವಿವತ್ತು ಪ್ರಸ್ತುತ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ತಾಲೂಕು ಕೇಂದ್ರದಲ್ಲಿದ್ದೀವಿ. ಪ್ರವಾಸಿ ಮಂದಿರದ ಒಳಗಡೆ ಇರತಕ್ಕಂಥ ಇಂದಿರಾ ಕ್ಯಾಂಟೀನ್ ಕಟ್ಟಡವನ್ನು ತೋರಿಸ್ತಾ ಇದ್ದೀವಿ. ಕಳೆದ 1.5-2 ವರ್ಷಗಳಾಯಿತು ಈ ಕಟ್ಟಡ ಕೂಡ ಪೂರ್ಣಗೊಂಡಿದೆ. ಆದರೆ ಉದ್ಘಾಟನೆ ಭಾಗ್ಯ ಇಲ್ಲ, ಜನರ ಉಪಯೋಗಕ್ಕೂ ಬಾರದಂಥ ಸ್ಥಿತಿಲಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ, ಕಾಂಗ್ರೆಸ್ ಸರ್ಕಾರದ CM ಸಿದ್ದರಾಮಯ್ಯನವರು ಕೂಡ ಒಂದು ಮಾತು ಹೇಳಿದರು. ಅಂತ ಹೇಳಿದ್ರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಊಟಕ್ಕೆ, ಅಂದರೆ ಈ ಊಟ ಕಡಿಮೆ ದರದಲ್ಲಿ ಊಟ ಸಿಗಬೇಕು ಅನ್ನುವಂತಿತ್ತು. ಆ ಬಡವರಿಗೆ ಸಿಗಬೇಕು, ಈ ಯೋಜನೆ ಆಗಬೇಕು ಅನ್ನುವಂಥದ್ದು ಕೂಡ ಇತ್ತು. ಈ ನಿಟ್ಟಿನಲ್ಲಿ ಇವತ್ತು ಹರಪನಹಳ್ಳಿ ತಾಲೂಕು ಕೇಂದ್ರದಲ್ಲಿರ್ತಕ್ಕಂಥ ಈ ಇಂದಿರಾ ಕ್ಯಾಂಟೀನ್ ನೋಡ್ಬೋದು, ಲೈವ್ ಆಗಿ ತೋರಿಸ್ತಾ ಇದ್ದೀವಿ. ಈ ಕಟ್ಟಡ ನಿರ್ಮಾಣ ಆಗಿ ಈಗ ಆಲ್ರೆಡಿ ಉದ್ಘಾಟನೆಗೂ ಕೂಡ ಸಿದ್ಧವಾಗಿರ್ತಕ್ಕಂಥದ್ದು. ಆದರೆ ಕಳೆದ 1.5-2 ವರ್ಷ ಆಯಿತು, ಆದರೂ ಕೂಡ ಉದ್ಘಾಟನೆ ಆಗಿಲ್ಲ, ಜನನ ಉಪಯೋಗಕ್ಕೂ ಕೂಡ ಬರ್ತಾ ಇಲ್ಲ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ AIYನ ಅಧ್ಯಕ್ಷರು ಆದಂತಹ ಸಂತೋಷ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳ್ತಾ ಹೋಗೋಣ, ಏನಿದ್ರ ಸಮಸ್ಯೆ, ಯಾಕೆ ಕಟ್ಟಡ ಇನ್ನೂ ಉದ್ಘಾಟನೆ ಆಗಿಲ್ಲ, ಏನು ಸಮಸ್ಯೆ ಅಂತೇಳಿ. ಯಾಕೆ ಕಟ್ಟಡ ಉದ್ಘಾಟನೆ ಆಗಿಲ್ಲ ಅನ್ನುವಂಥದ್ದು? ಸರ್, ತಾವು ಹೇಳಿದಂತೆ ಇದೊಂದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಒಂದು. ತಾಲೂಕು ಮಟ್ಟದಲ್ಲೂ ಕೂಡ ಬಡವರು, ನಿರ್ಗತಿಕರು, ಕಾರ್ಮಿಕರು ಇವರೇನಿದಾರಲ್ಲ, ಇವರಿಗೆ ಹಸುವಿನಿಂದ ಇದಾಗಬಾರ್ದು ಅನ್ನೋ ಕಾರಣಕ್ಕೆ ಭಾಳ ದೊಡ್ಡ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ತಂದಿತ್ತು. ಅದಕ್ಕೆ ಸಿದ್ದರಾಮಯ್ಯನವರನ್ನು ನಾವು ಅಭಿನಂದಿಸ್ತೀವಿ. ಆದರೆ ನಂಜುಂಡಪ್ಪ ವರದಿ ಅನುಷ್ಠಾನ ಹರಪನಹಳ್ಳಿ ತಾಲೂಕು ರಾಜ್ಯಗಳಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು. ಇಲ್ಲಿ ಇಂಥ ಯೋಜನೆ ಅಕ್ಷರಶಃ ಜಾರಿಗೆ ಬರೋದಿದೆಯಲ್ಲ, ಅದು ಎಲ್ಲ ವರ್ಗಕ್ಕೂ ಬಹಳ ಅನುಕೂಲ ಆಗ್ತಾಯಿದೆ. ಆದರೆ ಇಂಥ ಒಂದು ಯೋಜನೆಯನ್ನು ಘೋಷಣೆ ಮಾಡಿ ಸುಮಾರು 2 ವರ್ಷಗಳು ಕಳೆದರೂ ಕೂಡ ಒಂದು ದೊಡ್ಡ ಬಿಲ್ಡಿಂಗ್ ನಿರ್ಮಾಣ ಮಾಡಿ ಇದು ಜನವಸತಿ ಕೇಂದ್ರದೊಳಗೆ ಇಂಥದ್ದೊಂದು ಅತ್ಯುತ್ತಮವಾದಂಥ ಒಂದು ಕಟ್ಟಡವನ್ನು ಕಟ್ಟಿ ಇದನ್ನು ಇನ್ನೂ ಉದ್ಘಾಟನೆಗೊಳಿಸದೆ ಮತ್ತು ಇದನ್ನು ಜನೋಪಯೋಗಕ್ಕೆ ಬಳಕೆ ಮಾಡಿಕೊಳ್ಳದೆ ಒಂದು ವಂಚನೆ ಆಗ್ತಾಯಿದೆ. ಇದಕ್ಕೆ ಕಾರಣ ಮುಖ್ಯ ಇಲ್ಲಿಯ ಅಧಿಕಾರಿ ವರ್ಗ ಏನಿದೆ, ಇದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಜೊತೆಗೆ ಜನಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ಆಸಕ್ತಿಯನ್ನು ವಹಿಸ್ತಾ ಇಲ್ಲ. ನಾವು ಮುಖ್ಯವಾಗಿ ನೋಡ್ಬೋದಾದರೆ ಹರಪನಹಳ್ಳಿ ಮೊದಲೇ ಬಡತನದೊಳಗಿರ್ತಕ್ಕಂಥ ಒಂದು ತಾಲೂಕು. ಇಲ್ಲಿಯ ರೈತಾಪಿ ವರ್ಗ ಮತ್ತು ಕಾರ್ಮಿಕ ವರ್ಗ ಮತ್ತೇನು ವಿದ್ಯಾರ್ಥಿಗಳು ಏನಿದಾರಲ್ಲ, ಹರಪನಹಳ್ಳಿ ಶಿಕ್ಷಣ ಕೇಂದ್ರಗಳು ಹೆಸರಾಗಿದೆ. ಬಡತನದಲ್ಲಿ ಅಷ್ಟೇ ಅಲ್ಲ, ಒಂದು ಶೈಕ್ಷಣಿಕ ಕೇಂದ್ರವೂ ಕೂಡ. ಇಲ್ಲಿಯ ಇದ್ರ ಸುತ್ತಮುತ್ತಲು ಒಂದು 4-5 ಕಾಲೇಜುಗಳಿದ್ದಾವೆ. ಆ ಮಕ್ಕಳೆಲ್ಲ ಇಲ್ಲಿ ಬಂದು ಮಧ್ಯಾಹ್ನ ಇದೇ ವಾತಾವರಣದಲ್ಲಿ ಇರ್ತಾರೆ. ಬಟ್ ಆಹಾರದ ಕೊರತೆಯಿಂದಾಗಿ ಪಾಪ ಅವರು ಇದನ್ನು ಒದಗಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಅಂಥದ್ರೊಳಗೆ ಇಂಥದ್ದೊಂದು ಯೋಜನೆ ಬಂದಿದ್ದರೆ
ಆ ಮಕ್ಕಳ ಶೈಕ್ಷಣಿಕಕ್ಕೂ ಪ್ರೋತ್ಸಾಹ ಸಿಗ್ತಿತ್ತು, ಅವರು ಹಸುವಿನಿಂದನೂ ನರಳಾರ್ದಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾಯಿತ್ತು. ಬಟ್ ಇದಕ್ಕೆ ಅನುದಾನ ಸರಿಯಾಗಿ ಇಂಥದ್ದೊಂದು ಬಿಲ್ಡಿಂಗ್ ಎಲ್ಲ ಕಟ್ಟಡ ಆದಮೇಲೂ ಕೂಡ ಒಂದು ಪರಿಪೂರ್ಣವಾಗಿ ಜನೋಪಯೋಗಿ ಮಾಡದೇ ಇರತಕ್ಕಂಥದ್ದು ಅಧಿಕಾರಿಗಳ ನಿರ್ಲಕ್ಷ್ಯವೇ ಮುಖ್ಯ ಕಾರಣ, ಮತ್ತು ಜನಪ್ರತಿನಿಧಿಗಳ ಏನೋ ನಿರಾಸಕ್ತಿಯೂ ಕೂಡ ಕಾರಣ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಸರ್. ಇದು AIYFನ ಅಧ್ಯಕ್ಷರಾದಂಥ ಸಂತೋಷ್ ಅವ್ರ ಮಾತು. ಏನು ಅಂತ ಹೇಳಿದ್ರೆ, ಏನು ತಾಲೂಕು ಕೇಂದ್ರ ಹರಪನಹಳ್ಳಿ ಇದೆ, ಇಲ್ಲಿ ಈ ಒಂದು ಏನು ಭಾಗ ಇದೆ, ಇಲ್ಲಿ ಸರ್ಕಾರಿ ಕಚೇರಿಗಳಿದ್ದಾವೆ, ಒಂದು ಕಡೆ ಶಾಲಾ ಕಾಲೇಜುಗಳಿದ್ದಾವೆ, ಬಡವರು, ನಿರ್ಗತಿಕರು ಮತ್ತು ಹಸುವಿನಿಂದ ಯಾರು ಬಳಲ್ತಾ ಇದ್ದಾರೆ ಅವರಿಗೆ ಈ ಒಂದು ರಾಜ್ಯ ಸರ್ಕಾರ ಕಡಿಮೆ ದರದಲ್ಲಿ ಊಟ ಕೊಡ್ತಕ್ಕಂಥ ಒಂದು ಯೋಜನೆ ಅನುಷ್ಠಾನ ಆಗಬೇಕು, ಈ ಕಟ್ಟಡ ಉದ್ಘಾಟನೆ ಆಗಬೇಕು, ಹಾಗೆ ಇದರ ಉಪಯೋಗ ಸಾರ್ವಜನಿಕರಿಗೆ ಲಭ್ಯವಾಗಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.